ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವೇನಂತಂದರೆ ಗೃಹಲಕ್ಷ್ಮಿದು 16ನೇ ಕಂತಿನ ಹಣ ಇನ್ನೂ ರಿಲೀಸ್ ಆಗಿಲ್ಲ. ಯಾವಾಗ ರಿಲೀಸ್ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಅಂತಂದರೆ ಗೃಹಲಕ್ಷ್ಮಿದು 16ನೇ ಕಂತಿನ ಹಣ ಅವತ್ತೇ ಬರಬೇಕಿತ್ತು. ಅಂದರೆ ಡಿಸೆಂಬರ್ 15ರಿಂದ ಈ ಒಂದು ಮಾಹಿತಿ ನಡೀತಾನೇ ಇದೆ. 16ನೇ ಕಂತಿನ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ. ಬಟ್ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಬಂದಿಲ್ಲ. ಕೆಲವೊಬ್ಬರಿಗೆ ಬಂದಿರ್ಬೋದು, ಕೆಲವೊಬ್ಬರಿಗೆ ಬಂದಿಲ್ಲದೆ ಇರ್ಬೋದು. ಬಟ್ ಹಾಗಂತದ ಯಾವಾಗ ಬರುತ್ತೆ ಏನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಇವಾಗ ಏನಂತಂದರೆ ಗೃಹಲಕ್ಷ್ಮಿದು ತಿಂಗಳ ಬರ್ತಾ ಇದ್ದಿತ್ತು ಮೊದಲು. ಬಟ್ ಏನಂತಂದರೆ ಇವಾಗ ಬರ್ತಾ ಇಲ್ಲ. ಯಾಕಂತಂದರೆ ಆರ್ಥಿಕ ಇಲಾಖೆ ಕಡೆಯಿಂದ ಏನಾಗುತ್ತೆ, ಒಂದು ಫಂಡ್ ಅಂತ ಕರಿತೀವಿ ನಾವು. ಆ ಹಣ ಡೈರೆಕ್ಟಾಗಿ ನಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಒಂದು ಏನಿದೆ ಅಲ್ಲ, ಆ ಇಲಾಖೆಗೆ ಹಣ ಬರ್ತಾಯಿಲ್ಲ. ಅದಕ್ಕೋಸ್ಕರ ಏನಾಗ್ತಿದೆ ಅಂತಂದರೆ ಹಣ ಯಾವಾಗ ಬರುತ್ತೆ ನೋಡಿ, ಅದಾದ ಮೇಲೆ ನಿಮ್ಮ ಒಂದು DBT ಮುಖಾಂತರ ಪ್ರೊಸೆಸಿಂಗ್ ಶುರುವಾಗುತ್ತೆ. ಅದಕ್ಕೂ ಮುಂಚೆ ಬರೋದಕ್ಕೆ ಚಾನ್ಸ್ ಇಲ್ಲ. ಅದಕ್ಕೋಸ್ಕರ ಮೊದಲು ಆರ್ಥಿಕ ಇಲಾಖೆ ಕಡೆಯಿಂದ ಅಂದರೆ ಆರ್ಥಿಕ ಇಲಾಖೆಗೆ ಅಪ್ರೂವ್ ಸಿಗಬೇಕು. ಫಂಡ್ನ ರಿಲೀಸ್ ಮಾಡಿ ಅಂತ. ಆ ಫಂಡ್ ಏನಾಗಬೇಕಪ್ಪ ಅಂತಂದರೆ ಅಲ್ಲಿಂದ ರಿಲೀಸ್ ಆದ ಮೇಲೆ ನಮಗೆ ಇದಕ್ಕೆ ಬರುತ್ತೆ, ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ. ಅಲ್ಲಿಂದ ಏನಾಗುತ್ತಪ್ಪ ಅಂತಂದರೆ ನಿಮಗೆ DBT ಮುಖಾಂತರ ಟ್ರಾನ್ಸ್ಫರ್ ಆಗೋದಕ್ಕೆ ಶುರು ಆಗುತ್ತೆ. ಇದೊಂದು ಪ್ರೊಸೆಸ್ ಏನಂತಂದರೆ ಒಂದು ಗೃಹಲಕ್ಷ್ಮಿದು. ಇವಾಗ ನಮ್ಮ 16ನೇ ಕಂತಿನ ಹಣ ಇನ್ನೂ ಯಾಕೆ ಬರ್ತಾ ಇಲ್ಲ, ಯಾವಾಗ ಬರುತ್ತೆ ಏನು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಹೇಳಿದ್ದಾರೆ. ಅದೇ ರೀತಿ CM ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ಇದೇ ತಿಂಗಳ ಒಂದು ಅಂದರೆ ಈ ತಿಂಗಳ ಕೊನೆಯಲ್ಲಿ ಬರುತ್ತೆ ಅಂತ ಹೇಳಿದರು. ಬಟ್ ಇವತ್ತು ಲಾಸ್ಟ್ ಡೇಟು. ಇದುವರೆಗೂ ಇನ್ನೂ ಯಾರಿಗೆಲ್ಲ ಬಂದಿಲ್ಲ, ಯಾರಿಗೆಲ್ಲ ಬಂದಿಲ್ಲ ಅವರು ಕಮೆಂಟ್ ಮಾಡಿ. ಯಾರಿಗೆಲ್ಲ ಬಂದಿದೆ ಅವರು ಕೂಡ ಕಮೆಂಟ್ ಮಾಡಿ. ಯಾಕಂತಂದರೆ ಎಷ್ಟು ಜನಕ್ಕೆ ಬಂದಿದೆ, ಎಷ್ಟು ಜನಕ್ಕೆ ಬಂದಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ. ಬಂದಿಲ್ಲದೆ ಇರೋರು ತಲೆಕೆಡಿಸ್ಕೋಬೇಡಿ, 100% ಆಗಿ ಬರುತ್ತೆ. ಯಾಕಂತಂದರೆ DBT ಮುಖಾಂತರ ಬರೋದ್ರಿಂದ ಟೆಕ್ನಿಕಲ್ಸ್ ಏನಾದರೂ ಇಶ್ಯೂ ಇತ್ತಂದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಪ್ರೊಸೆಸಿಂಗನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಏನೋ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಬರ್ಬೋದು, 100% ಆಗಿ ಬಂದೇ ಬರುತ್ತೆ. ಅದಕ್ಕೋಸ್ಕರ ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ ವೇಟ್ ಮಾಡಿ, ಬಟ್ ಬರುತ್ತೆ 100% ಆಗಿ. ಈ ರೀತಿಯಾಗಿ ಏನಪ್ಪ ಅಂತಂದರೆ CM ಸಿದ್ದರಾಮಯ್ಯ ಆಗಿರ್ಬೋದು, ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು. ಈ ರೀತಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಷ್ಟು ಇವತ್ತಿನ ವಿಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.